ಹಾಯ್, ನೀವೇನು ಇದೆ ನೋಡ್ತಿದ್ದೀರಾ? ಪ್ಯೂರ್ ನಾಟಿ ಕೋಳಿ. ನಾನು ಇವತ್ತು ಏನಪ್ಪ ಅಂದರೆ ವಿಡಿಯೋ ಮಾಡ್ತಿರೋದು ಒಂದು ಮಾಹಿತಿ ಕೊಡೋಕ್ಕೆ. ಈ ನಾಟಿ ಕೋಳಿ ಸಾಕ್ತೀನಿ ಅಂತ ಹೇಳ್ತಿರಲ್ಲ, ಈ ನಾಟಿ ಕೋಳಿ ಸಾಕ್ರೆ ಆದಾಯ ಐತೆ ಅಂತ. ತುಂಬ ಆದಾಯ ಏನೈತೆ, ಬಟ್ ಆದರೆ ಅದಕ್ಕೆ ತುಂಬ ದಿನ ಕಾಯಬೇಕು. ಸಡನ್ಲಿ ಯಾವುದು ಕೂಡ ಆದಾಯ ಸಿಗಲ್ಲ. ಈ ನಾಟಿ ಕೋಳಿನ ಸಾಕೋದಕ್ಕಿಂತ ಮುಂಚೆ ನೀವು ತಗೋಬೇಕಾಗಿರೋದು ಎಲ್ಲಿ ಗೊತ್ತಾ? ಯಾವುದಾದ್ರೂ ಹಳ್ಳಿಗಳೆಲ್ಲ ಹೋಗಿ ತಗೋಬೇಕು ಕೋಳಿನ. ಈ ಥರ ನೋಡಿ ಓಪನ್ ಲ್ಯಾಂಡಲ್ಲಿ ಬಿಟ್ಟು ಮೇಯಿಸ್ತಿರ್ತಾರಲ್ಲ, ಅಂಥವ್ರದ್ದು ತಗೋಬೇಕು ಕೋಳಿಗಳನ್ನ. ಈ ಫಾರ್ಮಲ್ಲಿ ಒಂದು 1000, 2000, 3000 ಕೋಳಿ ಹಾಕೊಂಡು ನಾಟಿ ಕೋಳಿ ಫಾರ್ಮ್ ಮಾಡ್ತಾರಲ್ಲ, ಅಲ್ಲಿ ತಗೊಳಕ್ಕೆ ಹೋಗ್ಬಿಡಿ. ಏನಕ್ಕೆ ಅದರಲ್ಲಿ ಕೋಳಿಗಳು ಆ್ಯಕ್ಟಿವ್ ಇರ್ತವೆ. ಆ ಪ್ಲೇಸಲ್ಲಿದ್ದಾಗ ನೀವು ತಗೊಂಡು ನಿಮ್ಮ ಜಾಗಕ್ಕೆ ತಗೊಂಡೋದ್ಮೇಲೆ ಅವಕ್ಕೆ ಅಲ್ಲೋದ್ಮೇಲೆ ಡಿಸೀಸ್ ಬರುತ್ತೆ, ಅಂದರೆ ರೋಗಗಳು ಬರುತ್ತೆ, ಬೇರೆ ರೀತಿ ಚೇಂಜಸ್ ಆಗ್ತದೆ. ಅಲ್ಲಿ ವೆದರ್ ಅಡ್ಜಸ್ಟ್ ಆಗೋಲ್ಲ. ಅವಾಗೇನೋ ತುಂಬ ಕೈ ಸುಟ್ಕೊಳ್ಳೋಷ್ಟು ಲಾಸ್ ಆಗುತ್ತೆ. ನೀವು ತಗೋಬೇಕಾ, ನಾಟಿ ಕೋಳಿ ಸಾಕಬೇಕಾ? ನೀವು ಜಾಸ್ತಿ ಮಾಡ್ತೀನಿ ಅಂದರೆ ಫಾರ್ಮ್ ಹೌಸ್ ಮಾಡ್ತೀನಿ ಅಂದರೆ ಅದರ ಬೆಟರ್ ದೆನ್ ಫಾರ್ಮ್ ಮಾಡಿ. ಸಿಂಪಲಾಗಿ ಮಾಡ್ತೀನಿ, ಒಂದು 100-200 ಸಾಕ್ತೀನಿ ಅನ್ನೋದಾದರೆ ಸ್ಟಾರ್ಟಿಂಗೇ 100-200 ಮಾಡೋಕ್ಕೆ ಹೋಗ್ಬಿಡಿ ನಾಟಿ ಕೋಳಿನ. ಏನಕ್ಕೆಂದರೆ ಈ ನಾಟಿ ಕೋಳಿ ಮೊದಲೇ ರೇಟ್ ಜಾಸ್ತಿ. ಅದು 100-200 ಮಾಡ್ಕೊಂಡಾಗ ಒಂದಕ್ಕೆ ಯಾವುದ್ರ ಸಣ್ಣ ಮರಿಗೆ ರೋಗ ಬಂತು ಅಂದರೆ ಆಲ್ಮೋಸ್ಟ್ ಎಲ್ಲಕ್ಕೂ ಬರುತ್ತೆ. ಅದು ಬೇಗ ಗೊತ್ತಾಗಲ್ಲ, ಅದಕ್ಕೆ ರೋಗ ಬರೋದು ನಮಗೆ ಸಡನ್ಲಿ. ಎಲ್ಲ ಆ್ಯಕ್ಟಿವ್ ಆಗಿರ್ತೇವೆ, ಮೇಯ್ದಿರ್ತೇವೆ, ಚೆನ್ನಾಗಿರ್ತೇವೆ, ಬಟ್ ರೋಗ ಬರೋದೇ ಗೊತ್ತಾಗಲ್ಲ. ಫೈಂಡ್ ಔಟ್ ಮಾಡೋದೇ ಗೊತ್ತಾಗಲ್ಲ. ಹೆಂಗೆ ಫೈಂಡ್ ಔಟ್ ಮಾಡೋದು, ಐಡೆಂಟಿಫೈ ಮಾಡಬೇಕು ರೋಗ ಬಂದಿರೋದು ಅಂತ. ಇದು ನನಗೂ ತುಂಬ ಸತ್ತೋಗಿದೆ, ಅದರಿಂದ ಹೇಳ್ತಿರೋದು ನಾನು. ಇನ್ನು ತೊಗೋಬೇಕಾ? ಒಂದು 10-15 ತೊಗೊಂಡೋಗಿ, ಇಲ್ಲ ಒಂದು 20 ಸಾಕು. 20 ತೊಗೊಂಡೋದ್ರೆ ನೀವು 20ರಲ್ಲಿ 200 ಮಾಡ್ಬೋದು ಆರಾಮಾಗಿ. ಒಂದು ವರ್ಷದಲ್ಲಿ 20ರಲ್ಲಿ 200 ಮಾಡ್ಕೋಬೋದು. ಏನಕ್ಕೆ ಎಲ್ಲ ಮೊಟ್ಟೆ ಇಡೋಂಥ ಕೋಳಿ ತೊಗೊಬಿಟ್ರೆ ನೀವು ತಗೊಂಡೋಗಿ 1 ತಿಂಗಳು 1.5 ತಿಂಗಳಿಗೆಲ್ಲ ಕವೆ ಬರುತ್ತೆ. 20 ಕೋಳಿಲಿ 15 ಕೋಳಿ ಕವೆ ಬಂತಾರೆ. ಒಂದೊಂದು ಕೋಳಿನ 10 ಮರಿ ಮಾಡ್ತಾರೆ, 150 ಮರಿ ಆಗುತ್ತೆ. ಸೊ ನಿಮ್ಗೆ ಅಲ್ಲೇ ಆಗುತ್ತೆ. ಇನ್ನೊಂದು 1 ಇಯರ್ ಅಷ್ಟಲ್ಲಿ ನಿಮ್ಮ ಹತ್ರ ಒಂದು 200-300 ಕೋಳಿ ಆಗಿಬಿಡುತ್ತೆ. ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು. ನೀವು ಸಡನ್ಲಿ ನಾನು 100 ಸಾಕ್ತೀನಿ, 200 ಸಾಕ್ತೀನಿ ನಾಟಿ ಕೋಳಿನ ತೊಗೊಬಿಟ್ಟು ಸಡನ್ಲಿ ಗ್ರೋತ್ ಮಾಡಿಬಿಡ್ತೀನಿ, ಅದೇ ಕಾಣೋಕ್ಕಾಗಲ್ಲ ಆ ಥರ ಮಾಡೋದಕ್ಕೆ. ನಾನು ಕೂಡ ಸಾಕ್ತಿದ್ದೀನಿ. 2 ಇಯರ್ಸ್ ಆಯಿತು. 2 ಇಯರ್ಸಿಂದ ಮಾತ್ರ ಆಗಿರೋದೇ 100-150 ಮರಿ ಅಷ್ಟೇ ಕೋಳಿ ಆಗಿರೋದು. ಅದರಲ್ಲಿ ಕೂಡ ನಾವು ಮಾರಿದ್ದೀವಿ, ತುಂಬ ಮಾರಿದ್ದೀವಿ ಬಿಡಿ. ಅದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ಈ ಗಿಡಗ ಮತ್ತು ಗರುಡಗಳು, ಈ ನಾಯಿ, ಈ ಕೀರ, ಈ ಹಾವು, ಈ ಥರವೆಲ್ಲ ತುಂಬ ಹಿಡ್ದಿದೆ ನಮ್ಮ ನಂಬರ್ಗಳನ್ನ. ಅದೆಲ್ಲ ಹಿಡ್ದಿಲ್ಲ ಅಷ್ಟೊತ್ತಿಗೆ 300-400 ಆಗಬೇಕಿತ್ತು. ಈ ಲಾಸ್ಟ್ ಮಂತ್ ನಾವು ನೋಡಿ ಸುತ್ತ ಬೆಂಚಿನಾಗಿಂದ ಮುಂಚೆ ಲಾಸ್ಟ್ 2 ಮಂತಿಂದ 40-50 ಕೋಳಿ ತಿಂದಿದೆ ಕೀರ. ನಮ್ಗೆ ಗೊತ್ತೇ ಆಗಿಲ್ಲ ಅದು. ಏನಕ್ಕೆ ನಮ್ಮ ನೋಡಿ ಈ ಥರ ಕಣ್ಣು ಜಾಸ್ತಿ ಇದೆ, ಕೌಂಟ್ ಹಾಕಲ್ಲ ನಾವು. ಈ ಥರ ಜಾಸ್ತಿ ಇದ್ದಾಗ ಸಲೀಸ್ ಹೊರಗಡೆ ಹೋಗ್ತೀವಿ, ಈಚೆ ಬಿಟ್ಬಿಡ್ತೀವಿ, ಮೇಯ್ಕೊಂಬರ್ತೇವೆ, ಹೊರಗಡೆ ಕೂಡ ಹಾಕ್ತೀವಿ. ಒಂದಿನ ಹಿಂಗೆ ಕಡಿಮೆ ಆಯ್ತಲ್ಲ ನೋಡ್ತಾ ಡೌಟಿಂದ ಕೌಂಟ್ ಹಾಕಿದಾಗ ಅಷ್ಟು ಕೋಳಿ ಕಡಿಮೆ ಬಂದಿದೆ. ಅಲ್ಲೇ ನೋಡ್ಕೊದಿರಬೇಕು. ಇದೆಲ್ಲ ಪ್ರಾಬ್ಲಮ್ ಇರುತ್ತೆ, ಹೇಳೋಷ್ಟು ಸುಲಭ ಅಲ್ಲ. ನಾಟಿ ಕೋಳಿ ಸಾಕ್ಬಿಟ್ಟು ಏನಪ್ಪ ನಾಟಿ ಕೋಳಿ ಸಾಕ್ಬಿಟ್ಟು ಆದಾಯ ಮಾಡ್ಕೋಬೋದು ಅಂತ ಆಗಲ್ಲ. ಮಾಡ್ಕೊಳ್ಳೋದಕ್ಕೆ ಅದರ ಶ್ರಮ ಪಡಬೇಕು, ಅದಕ್ಕೆ ಫೀಡ್ ಕೊಡಬೇಕು, ಮತ್ತು ಅದಕ್ಕೆ ರೋಗ ಬಂದಾಗ ಯಾವ ಥರ ಹೆಣ್ಣು ರೋಗ ಬಂದು ಚೆಕ್ ಮಾಡ್ಕೋಬೇಕು, ಅದಕ್ಕೆ ಔಷಧಿ ಹಾಕಬೇಕು, ಯಾವ ಔಷಧಿ ಹಾಕಬೇಕು ರೋಗ ಬಂದರೆ, ಇದೆಲ್ಲ ತಿಳ್ಕೊಂಡಿದ್ರೆ ಮಾತ್ರ ನಾಟಿ ಕೋಳಿ ಮಾಡ್ಬೋದು. ಇನ್ನೊಂದೇನಪ್ಪ ಅಂದರೆ ಒಬ್ಬರು ಮ್ಯಾನ್ ಪವರು ಇದಕ್ಕೆಂತ ಇರಬೇಕು. ಇದನ್ನ ಬಿಟ್ಟು ಬೇರೆ ಕಡೆ ಹೋಗೋದಕ್ಕಿಂತ ಆಗಲ್ಲ. ಕೋಳಿಗಳು ಇಷ್ಟೆಲ್ಲ ಕೋಳಿ ಮಾಡಿದ್ಮೇಲೆ, ಇದೆಲ್ಲ ಫಾರ್ಮಿಂಗ್ ಮಾಡಿದ್ಮೇಲೆ ಬಿಟ್ಬಿಟ್ಟು ಎಲ್ಲೂ ಹೋಗೋದಕ್ಕಾಗಲ್ಲ. ಒಬ್ರು ಇಲ್ಲೇ ಇರಬೇಕು, ಯಾರಾದರೂ ಒಬ್ಬರು ನೋಡ್ಕೊಳ್ಳೋರು ಇದನ್ನು, ಇಲ್ಲಾಂದ್ರೆ ಆಗೋದೇ ಇಲ್ಲ. ಇಷ್ಟು ಪ್ರಾಬ್ಲಮ್ ಇರುತ್ತೆ.